ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಜೈ ಜವಾನ್ ಜೈ ಕಿಸಾನ್. ರೈತ ಬಾಂಧವರೇ, ಇವತ್ತು ತಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ಕೊಡಲು ಇಚ್ಛಿಸುತ್ತೇನೆ. ತಾವೊಂದು ಗಾದೆ ಮಾತು ಕೇಳಿರುವುದು, ಮನುಷ್ಯನು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ. ಇನ್ನೊಂದು ಸಾರಿ ಹೇಳ್ತೀನಿ, ಮನುಷ್ಯನು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ. ಸೊ ಈ ಒಂದು ಸಮಯದಲ್ಲಿ, ಈ ಟೈಮಲ್ಲಿ ನಾವೆಲ್ಲ ನಾವೇನಪ್ಪ ಅಂತಂದರೆ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಹೊಲಗಳಲ್ಲಿ ನಾವು ಉಪಯೋಗ ಮಾಡ್ತಿದ್ದೇವೆ. ಆದರೆ ಈ ರಾಸಾಯನಿಕದ ಗೊಬ್ಬರಗಳಿಂದ ಏನಾಗಿದೆ, ನಮ್ಮ ಭೂಮಿಯು ಏನಪ್ಪ ಅಂದರೆ ಫಲವತ್ತತೆ ಕಡಿಮೆಯಾಗಿದೆ. ಭೂಮಿಯು ಬೆಳೆಗಳನ್ನು ಬೆಳೆಯುವಂಥ ಶಕ್ತಿ ಕಳೆದುಕೊಂಡು ಹೋಗಿದೆ. ಸೊ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ತಾವೆಲ್ಲರೂ ಏನಪ್ಪ ಅಂತಂದರೆ ಯೋಚನೆ ಮಾಡಬೇಕು. ಮತ್ತು ನಾವು ಪುನಃ ಸಾವಯವ ಕೃಷಿ ಕಡೆ ಬಂದರೆ ಏನಪ್ಪ ಅಂತಂದರೆ ಒಳ್ಳೆಯದಾಗ್ತದೆ. ಯಾಕಂದರೆ ನಮ್ಮ ಭೂಮಿಯು ಬೆಳೆಗಳು ಬೆಳೆಯುವಂಥ ಶಕ್ತಿ ಕಳ್ಕೊಂಡು ಹೋಗಿದೆ. ಹಾಗಾಗಿ ಏನಪ್ಪ ಅಂತಂದರೆ ಎಷ್ಟೋ ರೈತರು ಏನಪ್ಪ ಅಂದರೆ ಬೆಳೆಗಳನ್ನು ಬೆಳೆದೇ ಫಲ ಕೊಡದೇ ಇದ್ದಾಗ ಏನಪ್ಪ ಅಂತಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಭೂಮಿಯಲ್ಲಿರುವಂಥ ಏನಪ್ಪ ಅಂತಂದರೆ